ಕುಷ್ಟಗಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಸಹಯೋಗದೊಂದಿಗೆ ನಡೆದ ವಚನ ಶ್ರವಣ ಉಪನ್ಯಾಸ ಕಾರ್ಯಕ್ರಮವು ಭಾನುವಾರ ಸಂಜೆ ನಗರದ ಬಸವ ಭವನದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷ ಶರಣ ಡಾಕ್ಟರ್ ಸಿ ಸೋಮಶೇಖರ್ ಚಾಲನೆ ನೀಡಿ ಮಾತನಾಡಿದರು. ಶರಣರ ವಚನ ಸಾಹಿತ್ಯ ಸಾರ್ವಕಾಲಿಕವಾದವು. ನಡೆನುಡಿ ಶುದ್ಧವಾಗುವ ಬಗೆಗಳಲ್ಲಿ ವಚನಗಳ ಸಾರ ಅರಿಯಬೇಕಿದೆ. ಇಂದಿನ ದಿನಗಳಲ್ಲಿ ವಚನ ವಾಚಿಸುವ ಪರಂಪರೆ ಉಳಿಸಿ ಬೆಳೆಸಬೇಕಿದೆ ಎಂದರು. ಮುಂಬರುವ ದಿನಮಾನಗಳಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದು, ವಚನ ಸಂಸ್ಕೃತಿ ಹಾಗೂ ಶರಣರ ವಚನ ಸಾಹಿತ್ಯ ಪರಂಪರೆಯನ್ನು ನಾಡಿನ ತುಂಬೆಲ್ಲ ಹರಡುವ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ರೂಪಿಸುವ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಶರಣರ ವಚನಗಳಲ್ಲಿ ಅಂತರಂಗ ಶುದ್ಧಿ ಎನ್ನುವ ವಿಷಯವಾಗಿ ಬೆಂಗಳೂರಿನಲ್ಲಿ ಸರ್ಕಾರಿ ಅಭಿಯೋಜಕರಾಗಿರುವ ಶರಣ ಬಿ.ಎಸ್. ಪಾಟೀಲ್ ಮಾತನಾಡುತ್ತಾ, 12ನೇ ಶತಮಾನದ ಶರಣರ ವಚನಗಳು ನಮ್ಮ ಬದುಕಿಗೆ ದಾರಿದೀಪವಾಗಿವೆ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎನ್ನುವ ಕಳಬೇಡ ಕೊಲಬೇಡ ಎನ್ನುವ ತತ್ವಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಸಾರ್ಥಕ ಜೀವನ ನಡೆಸಿಕೊಂಡು ಬರಬೇಕಿದೆ ಎಂದರು. ವೇದಿಕೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ ಗಾಂಜಿ, ಮಾಜಿ ಶಾಸಕ ಕೆ. ಶರಣಪ್ಪ, ವಕೀಲರು ಡಾ. ದೇವೇಂದ್ರಪ್ಪ ಬಳ್ಳೂಟಗಿ, ಡಾ. ಜೀವನ್ ಸಾಬಾ ವಾಲಿಕಾರ, ಟಿ. ಬಸವರಾಜ್, ಶ್ರೀಮತಿ ವಿದ್ಯಾ ಕಂಪಾಪುರಮಠ್ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಮುಖರಾದ ನಬಿಸಾಬ್ ಕುಷ್ಟಗಿ, ರವೀಂದ್ರ ಬಾಕಳೆ, ಹನುಮೇಶ್ ಗುಮ್ಮಗೇರಿ, ಉಮೇಶ್ ಹಿರೇಮಠ್, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಟರಾಜ ಸೋನಾರ್, ರವೀಂದ್ರನಾಥ್ ಬಳಿಗೇರ್, ಎಸ್. ಅರಳಿ, ಈರಣ್ಣ ಬಳಿಗಾರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಮೊದಲಿಗೆ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ನಂತರ ವಚನ ಪ್ರಾರ್ಥನೆ ಮಾಡಲಾಯಿತು. ಮಹೇಶ್ ಹೆಚ್ ನಿರೂಪಿಸಿದರೆ, ಉಪನ್ಯಾಸಕ ನಿಂಗಪ್ಪ ಸಜ್ಜನ್ ಪ್ರಾಸ್ತಾವಿಕ ಮಾತನಾಡಿದರು. ಕೊನೆಯಲ್ಲಿ ನಟರಾಜ ಸೋನಾರ್ ವಂದಿಸಿದರು. ಚನ್ನಬಸವ ಕೋಟಗಿ ಸೇರಿದಂತೆ ಬಸವ ಸಮಿತಿಯ ಪ್ರಮುಖರು ಇದ್ದರು. ಭೀಮಸೇನ್ ರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ.